ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಈ ದರ್ಶನ್ ಅಂಡ್ ಪಟಾಲಂನ ಕ್ರೌರ್ಯಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಯಾವೆಲ್ಲ ಅಂಶಗಳನ್ನು ಪೊಲೀಸರು ಉಲ್ಲೇಖ ಮಾಡಿದ್ದಾರೆ, ಟೈಮ್ ಟು ಟೈಮ್ ವಿತ್ ಡೇಟ್ ಪ್ರತಿಯೊಂದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅಂಡ್ ಪಟಾಲಂನ ಕ್ರೌರ್ಯ ಬಯಲಾಗಿದೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಹಲ್ಲೆಗೂ ಮುನ್ನ ದರ್ಶನ್ ಮಾತುಕತೆಯನ್ನು ನಡೆಸ್ತಾನೆ ರೇಣುಕಾ ಸ್ವಾಮಿ ಜೊತೆನಲ್ಲಿ. ಏನು ಮಾತುಕತೆ ನಡೆಸ್ತಾನೆ ಮುಂದೆ ಹೇಳ್ತೇನೆ. ಶೆಡ್ಗೆ ಬರುವಷ್ಟರಲ್ಲೇ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ಅಂದರೆ ದರ್ಶನ್ ಮತ್ತು ಪವಿತ್ರ ಬರುವಷ್ಟೊತ್ತಿಗೆ ರೇಣುಕಾ ಸ್ವಾಮಿ ಮೇಲೆ ಎಲ್ಲರೂ ಸೇರ್ಕೊಂಡು ಹಲ್ಲೆ ಮಾಡಿದರು. ಸಂಜೆ 4:30 ಸುಮಾರಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಶೆಡ್ಗೆ ಎಂಟ್ರಿ ಆಗ್ತಾರೆ. ಆದರೆ ದರ್ಶನ್ ಬರುವಷ್ಟರಲ್ಲೇ ರೇಣುಕಾ ಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಆಗಿರುತ್ತೆ. ಒಂದು ವಾಹನದ ಬಂಪರ್ ಮೇಲೆ ನಿತ್ರಾಣಗೊಂಡಂತೆ ಕೂತಿದ್ದಂತೆ ರೇಣುಕಾ ಸ್ವಾಮಿ ದರ್ಶನ್ ಬಂದಾಗ ಆ ಶೆಡ್ಗೆ ಆಗಲೇ ಸಾಕಷ್ಟು ಹೊಡೆದಿದ್ದಾರೆ. ಹೊಡೆದಂತಹ ಸಂದರ್ಭದಲ್ಲಿ ಆತ ಕಂಪ್ಲೀಟ್ ನಿತ್ರಾಣಗೊಂಡಿದ್ದಾನೆ. ಶಕ್ತಿ ಇಲ್ಲ, ಒಂಥರ ನಾ ಹೇಳಿದ್ನಲ್ಲ ಬಡಕಲು ದೇಹ. ಆ ಬಡಕಲು ದೇಹದ ಮೇಲೆ ಆ ಥರ ಹೊಡೆದ್ರೆ ಇನ್ನೇನಾಗುತ್ತೆ? ನಿತ್ರಾಣಗೊಂಡು ಕೂತಿದ್ದ. ಅವನು ನೋಡಿದಾಗಲಾದರೂ ದರ್ಶನ್ಗೆ ಸಾಕಷ್ಟು ಹೊಡೆದಿದ್ದಾರೆ, ಬುದ್ಧಿ ಹೇಳಿ ಕಳಿಸೋಣ ಅಂತಲಾದರೂ ಅನ್ನಿಸ್ಬೇಕಾಗಿತ್ತು. ಆದರೆ ಆ ಥರ ಮಾಡಿದ್ನ ಖಂಡಿತ ಇಲ್ಲ. ಈತನ ಕೋಪ ಇನ್ನಷ್ಟು ಜಾಸ್ತಿ ಆಯಿತು. ರೇಣುಕಾ ಸ್ವಾಮಿಯನ್ನು ನೋಡ್ತಾ ಇದ್ದ ಹಾಗೇನೆ ಮೇಲೆ ನಿತ್ರಾಣನಾಗಿ ಕೂತಿದ್ದಾಗ ದರ್ಶನ್ ಬರ್ತಾರೆ. ಬಂದು ದರ್ಶನ್ ಕೂಡ ಹಲ್ಲೆಯನ್ನು ಮುಂದುವರಿಸ್ತಾರೆ. ಮೊದಲಿಗೆ ಎದೆಯ ಮೇಲೆ ಕಾಲಿಟ್ಟು ಶೂನಿಂದ ತುಳಿದಿದ್ದಂತೆ ದಾಸ. ಇದು ನಾವು ಹೇಳ್ತಿರೋದಲ್ಲ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶಗಳನ್ನೇ ನೇರವಾಗಿ ನಿಮಗೆ ಹೇಳ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಎಡಕಿವಿಗೆ ಶೂನಿಂದ ಜೋರಾಗಿ ಒದಿತಾರೆ ದರ್ಶನ್. ರೇಣುಕಾ ಸ್ವಾಮಿ ಎಡಕಿವಿಗೆ. ಅದರ ಪರಿಣಾಮ ಕಿವಿ ಕಿತ್ತು ರಕ್ತ ಸೋರೋದಕ್ಕೆ ಶುರುವಾಗಿತ್ತು. ಪೋಸ್ಟ್ಮಾರ್ಟಮಲ್ಲಿ ಹೇಳ್ತಾರೆ ಕಿವಿ ಕಿತ್ತಿತ್ತು ಅಂತ. ಅದೇ ಏಟು ದರ್ಶನ್ ಹೊಡೆದಿರೋದು. ಪವನ್ ಕಡೆಯಿಂದ ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚಿಸ್ತಾನೆ ದರ್ಶನ್. ಆ ಪವನ್ ಇದ್ದಲ್ಲ, ಪವನ್ಗೆ ಹೇಳಿಬಿಟ್ಟು ಪ್ಯಾಂಟ್ ಬಿಚ್ಚು ಅಂತ ಬಿಚ್ಚಿಸಿ ಬಳಿಕ ಮರ್ಮಾಂಗಕ್ಕೆ ಜೋರಾಗಿ ಸಿಟ್ಟಿಂದ ದರ್ಶನ್ ಒದ್ದಿದ್ದಾರೆ. ಹಾಗಾಗಿ ಮರ್ಮಾಂಗದಲ್ಲಿ ಚೀಲ ಹರಿದು ರಕ್ತಸ್ರಾವವಾಗಿ ವಿಪರೀತವಾದ ನೋವನ್ನು ಅನುಭವಿಸಿರ್ತಕ್ಕಂಥದ್ದು ರೇಣುಕಾ ಸ್ವಾಮಿ. ಈ ಕೊಲೆಗೆ ಕಾರಣಗಳು ಅಂತ ಬಂದಾಗ ಯಾವ ಯಾವ ಗಾಯ ದೊಡ್ಡ ಮಟ್ಟಿಗೆ ಆತನ ಸಾವಿಗೆ ಕಾರಣ ಆಗಿದೆ ಅಂತ ನೋಡ್ತಾರೆ. ವೃಷಣ ಚೀಲ ರಕ್ತಸ್ರಾವ ಆಗಿರೋದು, ಎದೆಯ ಮೂಳೆ ಮುರಿದಿರ್ತಕ್ಕಂಥದ್ದು, ದರ್ಶನ್ ಎದೆ ಮೇಲೆ ಕಾಲಿಟ್ಟು ಒದ್ರಲ್ಲ ಆಗ ಮುರಿದಿರೋದು, ಲಂಗ್ಸ್ಗೆ ಚುಚ್ಕೊಂಡಿರೋದು, ಇದೆಲ್ಲ. ಸೊ ಏನು ಮಾತುಕತೆ ನಡೆದಿತ್ತು ಹಲ್ಲೆಗೂ ಮೊದಲು ನೋಡಿ. ರೇಣುಕಾ ಸ್ವಾಮಿಗೆ ಒಂದು ಫೋಟೋ ತೋರಿಸ್ತಾರೆ ಮೊಬೈಲ್ನಲ್ಲಿ ದರ್ಶನ್. ತೋರಿಸ್ಬಿಟ್ಟು ಅದೇ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಕಳಿಸಿದ್ನಲ್ಲ ಅದು, ಇದನ್ನು ಕಳಿಸಿರೋದು ನೀನೇನಾ ಅಂತ ಕೇಳ್ತಾನೆ. ರೇಣುಕಾ ಸ್ವಾಮಿ ಹೌದು ನಾನೇ ಅಂತ ಒಪ್ಕೋತಾನೆ. ಇದು ನಿನಗೆ ಬೇಕಾ, ಎಷ್ಟೋ ನಿನ್ನ ಸಂಬಳ ಅಂತ ದರ್ಶನ್ ಕೇಳ್ತಾನೆ. ಅದಕ್ಕೆ ರೇಣುಕಾ ಸ್ವಾಮಿ ನನಗೆ 20,000 ಸಂಬಳ ಬರುತ್ತೆ, ನಿನಗೆ ತಿಂಗಳಿಗೆ 20,000 ಸಂಬಳ, ನನ್ನ ಮಗನೇ ಇವಳನ್ನು ಮೇಂಟೈನ್ ಮಾಡೋದಕ್ಕೆ ನಿನ್ನ ಕೈಲಿ ಸಾಧ್ಯನಾ? ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದೆಯಲ್ಲ ಸರಿನಾ ಅಂತ ಹೇಳಿ ದರ್ಶನ್ ಅವರದ್ದೇ ಭಾಷೆಯಲ್ಲಿ ಬೈದು ಹಲ್ಲೆ ಮಾಡ್ತಾನೆ. ಆದರೆ ರೇಣುಕಾ ಸ್ವಾಮಿ ಸಂಪೂರ್ಣ ನಿಶ್ಶಕ್ತನಾಗಿದ್ದಂತಹ ವ್ಯಕ್ತಿ, ಆಯಾಸಗೊಂಡಿದ್ದ, ಮಾತಾಡೋದಕ್ಕೆ ಶಕ್ತಿ ಇರಲಿಲ್ಲ, ಏನೂ ಉತ್ತರ ಕೊಡಲಿಲ್ಲ. ಆಮೇಲೆ ಹಲ್ಲೆ ಶುರು ಮಾಡೋದು. ಎದೆ ಮೇಲೆ ಕಾಲಿಟ್ಟು ಎದೆಗೆ ಒದಿಯೋದು, ಎಡಗಡೆ ಕಿವಿಗೆ ಒದಿಯೋದು, ಆಮೇಲೆ ಪ್ಯಾಂಟ್ ಬಿಚ್ಚಿ ಮರ್ಮಾಂಗಕ್ಕೆ ಒದಿಯೋದು, ಇದೆಲ್ಲ ಕೆಲಸವನ್ನು ದರ್ಶನ್ನೇ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾವ ರೀತಿ ಇನ್ಸಿಡೆಂಟ್ ನಡೀತು ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ. ಆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬರೋದಕ್ಕೆ ಮುನ್ನ, ಬಂದ ನಂತರ, ಮತ್ತು ಪಟ್ಟಣಗೆರೆ ಶೆಡ್ಡಿಂದ ಹೊರಡೋದಕ್ಕೂ ಮುನ್ನ
ಅಲ್ಲಿ ನಡೆದ ಘಟನಾವಳಿಗಳು ಯಾವ ರೀತಿ ವಿವರಿಸಿದ್ದಾರೆ ಪೊಲೀಸರು ಚಾರ್ಜ್ ಶೀಟಲ್ಲಿ? ಅರವಿಂದ್, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ನಡೆದಿರುವಂಥ ಸಂಪೂರ್ಣ ಘಟನೆಯನ್ನು ಸವಿವರವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ದರ್ಶನ್ ಬಂದಾದ ಮೇಲೆ ಏನೆಲ್ಲ ಆಯಿತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿರುವಂಥದ್ದು. ದರ್ಶನ್ ಬರೋದಕ್ಕಿಂತ ಮುಂಚೆನೂ ಕೂಡ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರೆತಂದು ಪಟ್ಟಣಗೆರೆ ಸೆಡ್ಡಲ್ಲಿ ದರ್ಶನ್ ಪಟಾಲಂ ಅವರು ಸಾಕಷ್ಟು ಹೊಡೆದಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ದರ್ಶನ್ ಬರುವುದಕ್ಕಿಂತ ಮುಂಚೆಲೇ ಈ ರೇಣುಕಾಸ್ವಾಮಿ ಸಾಕಷ್ಟು ಹಲ್ಲೆಗೊಳಗಾಗಿ ನಿತ್ರಾಣ ಸ್ಥಿತಿಯಲ್ಲಿ ಇದ್ದ ಅನ್ನುವಂಥದ್ದು. ದರ್ಶನ್ ಬರುವಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಲಾರಿ ಒಂದರ ಬಂಪರ್ ಬಳಿ ಒಂದು ರೀತಿ ನಿತ್ರಾಣ ಸ್ಥಿತಿಯಲ್ಲಿ ಕೂತಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ದರ್ಶನ್ ಎಂಟ್ರಿ ಆಗ್ತಾರೆ. ದರ್ಶನ್ ಎಂಟ್ರಿ ಆಗ್ತಿದ್ದಂತೆ ಅವರ ವರ್ಷನ್ ಇವನೇ ಅವನು ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ತಾರೆ. ಅದಾದ ಬಳಿಕ ಇವನೇ ಅನ್ನೋದನ್ನು ಯಾವಾಗ ಪರಿಚಯ ಆಗುತ್ತೋ ಅದಾದ ಬಳಿಕ ದರ್ಶನ್ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದಂಥ ಒಂದಷ್ಟು ಫೋಟೋಗಳನ್ನು ಆತನಿಗೆ ತೋರಿಸಿ ಈ ಫೋಟೋವನ್ನು ನೀನೇ ಕಳಿಸಿದ್ದ ಅನ್ನುವಂಥದ್ರ ಬಗ್ಗೆ ಖಾತ್ರಿಪಡಿಸ್ಕೊಂಡಾಗ ಆ ರೇಣುಕಾಸ್ವಾಮಿ ಕೂಡ ಹೌದು ನಾನೇ ಈ ಫೋಟೋವನ್ನು ಕಳಿಸಿದ್ದು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದಾದ ಬಳಿಕ ಈ ಒಂದು ನಿನಗೆ ಸಂಬಳ ಅನ್ನುವಂಥ ಎಷ್ಟು ಅವಕ್ಕಿಗೆ ಮೇಂಟೈನ್ ಮಾಡಲಿಕ್ಕೆ ನಿನ್ನ ಕೈಲಿ ಆಗತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಮಾಡಿ ಆತನ ಮೇಲೆ ಮಾರಣಾಂತಿಕವಾಗಿ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಆತನ ಕಿವಿ ಭಾಗಕ್ಕೆ ಮತ್ತು ಎದೆ ಭಾಗಕ್ಕೆ ಶೂ ಕಾಲಿನಿಂದ ಒದ್ದ ಪರಿಣಾಮ ಕಿವಿ ಕಿತ್ಕೋಗಿತ್ತು. ಜೊತೆಗೆ ಎದೆಗೆ ದೊಡ್ಡ ಮಟ್ಟದಲ್ಲಿ ಶೂ ಕಾಲಿನಿಂದ ಒದ್ದಂಥ ಕಾರಣಕ್ಕಾಗಿ ಅಲ್ಲಿ ರಿಬ್ಸ್ಗಳು ಕಟ್ಟಾಗಿದ್ದಾವೆ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಏತ್ರಿ ಆರೋಪಿ ಆಗಿರುವಂಥ ಪವನ್ ಅವರಿಗೆ ಹೇಳಿ ಆತನ ಅಂದರೆ ರೇಣುಕಾಸ್ವಾಮಿಯ ಪ್ಯಾಂಟನ್ನು ಬಿಚ್ಚಿ ಆತನ ಮರ್ಮಾಂಗಕ್ಕೆ ಶೂ ಕಾಲಿನಿಂದ ಒದ್ದಿದ್ದಾನೆ ಜೋರಾಗಿ ಅನ್ನುವಂಥದ್ದನ್ನು ಕೂಡ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ದರ್ಶನ್ ಆತನ ಮರ್ಮಾಂಗಕ್ಕೆ ಶೂ ಕಾಲಿನಿಂದ ಒದ್ದ ಪರಿಣಾಮ ಆ ವೃಷಣಗಳ ಚೀಲದಲ್ಲಿ ಡ್ಯಾಮೇಜ್ ಆಗಿ ರಕ್ತ ಸೋರಿಕೆ ಆಗಿರುವಂಥದ್ರ ಬಗ್ಗೆ ಕೂಡ ಆ ಚಾರ್ಜ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಸಂಪರ್ಕದಲ್ಲಿ ನಾಗೇಶ್ ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ.